ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವ್ಲಾಗ್ಸ್ ಅಂತ. ಈ ವಿಡಿಯೋದಲ್ಲಿ ನಾನಿವತ್ತು ಚಂದ್ರಗ್ರಹಣ ನಾಳೆ ನಡೀತಾ ಇದೆ ಅಲ್ವಾ, ಆ ಚಂದ್ರಗ್ರಹಣದ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಎಲ್ಲಾದರೂ ತಪ್ಪಿದರೆ ಕ್ಷಮೆ ಇರಲಿ. ಆದಷ್ಟು ನಿಮಗೆ ಉಪಯುಕ್ತ ಆಗುವಂಥ ಮಾಹಿತಿ ಇದು. ಎಲ್ಲರೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರ್ತಿ ವಿಡಿಯೋನ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಹೈಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಗ್ರಹ ಸ್ಥಿತಿ ಏನೇನು ಟೈಮಲ್ಲಿ ಚೆನ್ನಾಗಿರುತ್ತೆ, ಹಾಗೆ ಯಾವ್ಯಾವ ರಾಶಿಯವ್ರಿಗೆ ಈ ಚಂದ್ರಗ್ರಹಣದಿಂದ ಏನೇನು ತೊಂದರೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೊಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ಬಂದಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಚಾನಲ್ ಮೊನಿಟೈಸ್ ಆಗಿರೋದ್ರಿಂದ ಪ್ಲೀಸ್ ಎಲ್ಲರೂ ಹೈಪ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ, ನೀವು ಹೈಪ್ ಮಾಡೋದ್ರಿಂದ ನನ್ನ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ನೋಡ್ಕೊಂಬರೋಣ. ಚಂದ್ರಗ್ರಹಣದ ಬಗ್ಗೆ ಪೂರ್ತಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ಓಕೆ ಫ್ರೆಂಡ್ಸ್, ಚಂದ್ರಗ್ರಹಣ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅಂದರೆ ದಿನಾಂಕ 3/3/2026 ಮಂಗಳವಾರ ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆಯ ದಿನದಂದು ಗ್ರಾಸ್ತೋದಯ ಕೇತು ಗ್ರಾಸ್ತ ಚಂದ್ರಗ್ರಹಣ ಸಂಭವಿಸುತ್ತದೆ. ಅರ್ಥ ಆಯ್ತಾ ಯಾವಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಅಂತ? ಇನ್ನು ಈ ಗ್ರಹಣವು ಹಗಲಿನಲ್ಲಿ ಪ್ರಾರಂಭವಾಗುವುದರಿಂದ ಮೋಕ್ಷ ಕಾಲದಲ್ಲಿ ಮಾತ್ರ ಗ್ರಹಣವು ಗೋಚರವಾಗುತ್ತದೆ. ಅಂದರೆ ಈ ಗ್ರಹಣ ಬಂದು ನಿಮಗೆ ಹಗಲಲ್ಲಿ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಮೋಕ್ಷ ಕಾಲದಲ್ಲಿ ಮಾತ್ರ ಗ್ರಹಣ ಗೋಚರವಾಗುತ್ತದೆ. ಅಂದರೆ ಯಾವ್ಯಾವ ಟೈಮಲ್ಲಿ ಗ್ರಹಣ ನಮಗೆ ಕಾಣಿಸುತ್ತೆ ಅಂದರೆ ಟೈಮ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹೆಲ್ಪ್ಫುಲ್ ಇದೆ ಈ ವಿಡಿಯೋ ಎಲ್ರಿಗೂ. ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ನಾನು ಕೇಳ್ಕೊಳ್ತೀನಿ. ಟೈಮ್ ಹೇಳ್ತೀನಿ ನೋಡಿ. ಸ್ಪರ್ಶಕಾಲ 3:18 ಸಂಜೆ, ಓಕೆನಾ? ಮಧ್ಯಕಾಲ 5:03 ಸಂಜೆ ಸ್ಟಾರ್ಟ್ ಆಗುತ್ತೆ. ಇನ್ನು ಮೋಕ್ಷ ಕಾಲ 6:48 ಸ್ಟಾರ್ಟ್ ಆಗುತ್ತೆ. ಎಲ್ಲ ಸಂಜೆಗೇನೆ, ಓಕೆನಾ? ಮೋಕ್ಷ ಕಾಲ ಅಂದರೆ ಕೊನೆ ಆಗುತ್ತೆ ಅದು. ಈ ಟೈಮಲ್ಲಿ ಈ ಥರ ಒಂದೊಂದು ಕಾಲಗಳು ಸಂಭವಿಸುತ್ತೆ, ಓಕೆನಾ? ಇನ್ನು ಈ ಗ್ರಹಣದಿಂದ ಯಾರ್ಯಾರಿಗೆಲ್ಲ ಏನೇನು ತೊಂದರೆ ಇದೆ, ಏನು ತೊಂದರೆ ಆಗುತ್ತೆ, ಅದಕ್ಕೇನು ಪರಿಹಾರ, ಯಾವ ರಾಶಿಯವರಿಗೆ ಏನು ತೊಂದರೆ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ಗ್ರಹಣ ದೋಷ ರಾಶಿಗಳು ಯಾವ್ದ್ಯಾವುದು ಅಂದರೆ ಈ ಸಿಂಹ ರಾಶಿ, ಕನ್ಯಾ ರಾಶಿ, ಮಕರ, ಮೀನ, ಈ 4 ರಾಶಿಗಳಿಗೆ ಸ್ವಲ್ಪ ದೋಷ ಇದೆ. ಇನ್ನು ಗ್ರಹಣ ದೋಷ ನಕ್ಷತ್ರಗಳು ಯಾವ್ದ್ಯಾವುದು ಅಂದರೆ ಭರಣಿ, ಮಗ, ಪುಬ್ಬ, ಉತ್ತರ ಮತ್ತು ಪೂರ್ವಾಷಾಢ ನಕ್ಷತ್ರಗಳು, ಓಕೆನಾ? ಇವಿಷ್ಟು ನಕ್ಷತ್ರಗಳು ಮತ್ತು ಇವಿಷ್ಟು ರಾಶಿಗಳಿಗೆ ಸ್ವಲ್ಪ ದೋಷ ಇರುತ್ತೆ. ಇನ್ನು ಈ ಮೇಲಿನ ರಾಶಿ ನಕ್ಷತ್ರದವರು ಗ್ರಹಣ ದೋಷ ಪರಿಹಾರಕ್ಕೆ ಅಕ್ಕಿ, ಉರುಳಿ ಹಾಗೂ ಚಂದ್ರನ ಪ್ರತಿಮೆಯನ್ನು ನಿಮ್ಮ ಹತ್ರದಲ್ಲಿರೋ ಯಾವುದಾದ್ರೂ ಶಿವಾಲಯ, ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಿ ದಾನ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ಸಾಕು. ಯಾವ್ಯಾವ ರಾಶಿಯವರು ಅಂದರೆ ಸಿಂಹ, ಕನ್ಯಾ, ಮಕರ, ಮೀನ ರಾಶಿಯವರು. ಮತ್ತು ನಕ್ಷತ್ರಗಳು ಬಂದು ಭರಣಿ, ಮಗ, ಪುಬ್ಬ, ಉತ್ತರ, ಪೂರ್ವಾಷಾಢ ನಕ್ಷತ್ರಗಳು. ಇವಿಷ್ಟು ನಕ್ಷತ್ರದವರು, ಇಷ್ಟು ರಾಶಿಯವರು ನಿಮ್ಮ ಹತ್ರದಲ್ಲಿರೋ ಯಾವುದಾದ್ರೂ ಶಿವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದಾನ ಮಾಡಬೇಕಾಗುತ್ತೆ ಇದಿಷ್ಟನ್ನು, ಓಕೆನಾ? ಗ್ರಹಣವು ಅಂದರೆ ಇದು ಗ್ರಹಣ ಬೆಳಗ್ಗೆ 9 ಗಂಟೆ 10 ಗಂಟೆ ಆ ಥರ ಪ್ರಾರಂಭವಾಗುತ್ತದೆ. ಇನ್ನು ಈ ಗ್ರಹಣ ಸ್ಟಾರ್ಟ್ ಆದಮೇಲೆ ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು, ತುಂಬ ಏಜ್ ಆಗಿರುತ್ತಲ್ಲ ಅಂಥವರು, ವಯೋವೃದ್ಧರು, ಗರ್ಭಿಣಿ ಸ್ತ್ರೀಯರು ಮಧ್ಯಾಹ್ನ 12 ಗಂಟೆ ಒಳಗಡೆ ಊಟನ ಮುಗಿಸ್ಕೊಬೇಕಾಗುತ್ತೆ. ಮಧ್ಯಾಹ್ನ 12 ಗಂಟೆ ಮೇಲೆ ಪ್ಲೀಸ್ ದಯಮಾಡಿ ಯಾರೂ ಊಟ ಎಲ್ಲ ಮಾಡ್ಕೊಬೇಡಿ. ಇನ್ನು ಸಂಜೆ 7 ಗಂಟೆ ಮೇಲೆ ನೀವು ಊಟ ಮಾಡ್ಕೊಬೋದು. ಬೆಳಗ್ಗೆ 12 ಗಂಟೆ ಒಳಗಡೆ ಆದಷ್ಟು ಎಲ್ಲರೂ ಊಟ ತಿಂಡಿನ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ 12 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಯಾರು ಏನು ತಿನ್ನೋ ಆಗಿರಲ್ಲ. ಹೇಳಿದ್ದೆಲ್ಲ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಕೂಡ ಅನ್ಕೊತೀನಿ. ವಿಡಿಯೋನ ನೋಡ್ಕೊಂಬಂದ್ರೆ ಅಲ್ವಾ, ಎಲ್ರಿಗೂ ಈ ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಆದಷ್ಟು ನನ್ನ ವೀಡಿಯೋಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋನ ನೋಡಿ, ಪೂರ್ತಿ ಎಲ್ಲ ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಆಪ್ಷನ್ಸ್ ಇರುತ್ತೆ ಹೈಪ್ ಮಾಡಿ. ಹಾಗೆ ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕಳಕಳಿಯ ಮನವಿ.
ಸೊ ಪ್ಲೀಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಗಾಗಿ ನನ್ನನ್ನು ನೆನೆಸ್ಕೊತಾ ಇರಿ, ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.